ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜೂನ್ 30 ಆಪ್ಷನ್ ಎಂಟ್ರಿ ಡೇಟನ್ನು ಇವತ್ತು ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಮಾಡಿದೆ. ಆಪ್ಷನ್ ಎಂಟ್ರಿ ಮತ್ತೆ ಓಪನ್ ಆಗ್ತಾ ಇಲ್ಲ. ನೀವು ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ CT ನಂಬರ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಬರ್ತಾ ಇದೆ, ಡೆಡ್ಲೈನ್ ಈಸ್ ಪಾಸ್ಡ್, ಆಪ್ಷನ್ ಎಂಟ್ರಿ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿಯನ್ನು ಮುಗಿದೋಯ್ತು. KA ಪ್ರಾಂಪ್ಟಾಗೆ ಆಪ್ಷನ್ ಎಂಟ್ರಿನ ಜೂನ್ 30 ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶಗಳು ಏನಂದರೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಿಲ್ಲ. ಎಸ್ಪೆಷಲಿ B ಫಾರ್ಮ್ ಮತ್ತು D ಫಾರ್ಮ್ ಕೋರ್ಸ್ಗಳಿಗೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡೇ ಇಲ್ಲ. ಅದು ಹೋಗಲಿ, ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಫೈನಲ್ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿಲ್ಲ. ಅವರು ಇದುವರೆಗೂ ಮಾಡಿದ್ದು ತಾತ್ಕಾಲಿಕ ಮಾತ್ರ. ಇವತ್ತು ಪರೀಕ್ಷಾ ಪ್ರಾಧಿಕಾರ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಫೀಸ್ ಸ್ಟ್ರಕ್ಚರ್ನ ಹಾಗೆ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದೆ. ಆಪ್ಷನ್ ಎಂಟ್ರಿ ಮುಗಿದ ಮೇಲೆ ಈಗ ಫೈನಲ್ ಸೀಟ್ ಮೆಟ್ರಿಕ್ಸನ್ನು KA ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಟಿಗೆ ಮಾತ್ರ ರಿಲೀಸ್ ಮಾಡಿದೆ. ಹಾಗಾದರೆ B ಫಾರ್ಮ್ ಮತ್ತು D ಫಾರ್ಮ್ಗೆ ಸೀಟ್ ಮೆಟ್ರಿಕ್ಸು ಇಲ್ಲ, ಫೀಸ್ ಸ್ಟ್ರಕ್ಚರು ಬಿಟ್ಟಿಲ್ಲ. ಹಾಗಾದರೆ D ಫಾರ್ಮ್ ಮತ್ತು B ಫಾರ್ಮ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು? B ಫಾರ್ಮ್ ಮತ್ತು D ಫಾರ್ಮ್ ಮಾತ್ರ ನೋಡ್ತೀವಿ ಅಂತ ವಿದ್ಯಾರ್ಥಿಗಳು ಇದ್ದರೆ ಅವ್ರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗೋದೇ ಇಲ್ಲ. BE ಕೋರ್ಸಸ್ಗೂ ಅಥವಾ ನರ್ಸಿಂಗ್ ಕೋರ್ಸಸ್ಗೂ ಇಲ್ಲ ವೆಟರ್ನರಿ ಕೋರ್ಸ್ಗೂ ಯಾವುದೋ ಒಂದು ಹಾಕಿರ್ತಾರೆ, ಅದು ಸೀಟ್ ಸಿಗುತ್ತಿಲ್ಲೋ ಗೊತ್ತಿಲ್ಲ. ಈಗ ಅಧಿಕೃತವಾಗಿ KA ಎಕ್ಸ್ ಖಾತೆ ಮುಖಾಂತರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. 2026 ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇದ್ದ ಕೊನೆಯ ದಿನ ಕ್ಲೋಸ್ ಆಗಿದೆ. ಇದುವರೆಗೂ ಯಾರೆಲ್ಲ ಆಪ್ಷನ್ ಎಂಟ್ರಿ ದಾಖಲು ಮಾಡಿದಿರೋ ಅಂಥವ್ರಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು ಜೂನ್ 6 ಬರುತ್ತೆ. ಆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ನಾವು ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತೀವಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದು ಆಪ್ಷನ್ ಎಂಟ್ರಿ ಮಾಡಿಕೊಡ್ಲೇಬೇಕು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮತ್ತೆ ಅವಕಾಶ ಕೊಡಬೇಕು ಫಸ್ಟ್ ರೌಂಡ್ಗೆ ಅಧಿಕೃತವಾಗಿ. ಅದೇನು ಹೊಸದ ವಿಷಯ ಏನಲ್ಲ, ಅದು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಪ್ರತಿ ವರ್ಷವೂ ಇದೆ. ಅದು ಈ ರೀತಿ ಆಗ್ತಿರೋದೇನು ಹೊಸ್ತಲ್ಲ. ಪ್ರೀವಿಯಸ್ ಇಯರು ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಈ ರೀತಿಯೇ ಇರೋದು. ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಫಸ್ಟ್ ರೌಂಡ್ಗೆ ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ, ಈಗಲೂ ಕೊಡ್ತಿದ್ದಾರೆ. ಬಟ್ ನಾವು ಕೇಳ್ತಿರೋ ಕ್ವಶನ್ ಏನು ಅಂದರೆ, ನೀವು B ಫಾರಮ್ ಮತ್ತು D ಫಾರಮ್ ಕೋರ್ಸ್ಗಳಿಗೆ ಹಾಗೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ತಾತ್ಕಾಲಿಕವಾಗಿ ಇಂಜಿನಿಯರಿಂಗ್ ಕೋರ್ಸ್ ಕೊಟ್ಟು ಬಿಟ್ಟಿದ್ದೀರಾ. D ಫಾರ್ಮಸಿ B ಫಾರ್ಮಸಿಗೆ ನೀವು ಸೀಟ್ ಮೆಟ್ರಿಕ್ಸೇ ರಿಲೀಸ್ ಮಾಡಿಲ್ಲ.